ಪರಮಾತ್ಮನ ಮೂರ್ತಿ ಮಾಡುವಂತಹ ಒಬ್ಬ ಶಿಲ್ಪಿ, ಒಬ್ಬ ಕಲಾಕಾರ ಭಗವಂತನ ಕುರಿತು ಒಂದು ಮಾತು ಹೇಳ್ತಾನೆ. ಹೇ ಪರಮಾತ್ಮ, ಈ ಜಗತ್ತಿನಲ್ಲಿ ನೀನು ಒಬ್ಬ ಕಲಾಕಾರ, ಈ ಜಗತ್ತಿನಲ್ಲಿ ನಾನು ಒಬ್ಬ ಕಲಾಕಾರ. ನೀನು ನನ್ನ ಹಂಗ ಅಸಂಖ್ಯ ಮೂರ್ತಿಯನ್ನು ಮಾಡಿ ಈ ಭೂಮಿ ಮ್ಯಾಗ ಬಿಟ್ಟು ನಾನು ನಿನ್ನ ಹಂಗ ಅಸಂಖ್ಯ ಮೂರ್ತಿಯನ್ನು ಮಾಡಿ ಈ ಭೂಮಿ ಮೇಲೆ ಮಾರಿಬಿಟ್ನಿ. ಒಂದು ಮಾತಿನ ದುಃಖ ಅನಿಸ್ತೈತಿ ಪರಮಾತ್ಮ, ನೀ ಮಾಡಿದ ಮೂರ್ತಿ ಒಬ್ಬರಕ್ಕೊಬ್ಬರು ಜಗಾಡ್ತಾರು, ನಾ ಮಾಡಿದ ಮೂರ್ತಿ ಮುಂದೆ ತಲೆಬಾಗುತ್ತಾರು. ನೀ ಮಾಡಿದ ಮೂರ್ತಿ ಸಗುಣ ಸಾಕಾರ, ನಾ ಮಾಡಿದ ಮೂರ್ತಿ ನಿರ್ಗುಣ ನಿರಾಕಾರ. ಮನಿಗನ ಸೂತ್ರದಂತೆ ತ್ರಿನಯನನಿ ಇಪ್ಪೆಯ ಎಣಸು ಒಡೆ ತನು ಭಿನ್ನ, ಆತ್ಮನೊಬ್ಬನೇ ಸರ್ವಭರಿತನಾಗಿ